ಸಾಬುದಾನ 2 ಬೌಲ್ ತಗೊಂಡ್ರೆ ರವೆ 2 ಬೌಲು. ಈ ಗೋಡಂಬಿ ಎಲ್ಲ ಆಪ್ಷನ್, ಬೇಕಿದ್ರೆ ಹಾಕೋಬೋದು ಅಷ್ಟೇ. 2 ಮೊಸರು 2. ಇವತ್ತು ಸಾಬುದಾನ ಇಡ್ಲಿ ಮಾಡೋಣ. ನೆನೆಸಿಟ್ಟಿದ್ದೀನಿ. 2 ಅವರ್ಸ್ ನೆನೆಸಿದ್ರೆ ಸಾಕು. ಇನ್ನು ನೆಂದರೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ನೆಂದಿದೆ ಇದು. ಇದಕ್ಕೆ ಈಗ ರವೆ ಸ್ವಲ್ಪ ಹುರಿಯೋಣ. ರವೆ ಚೆನ್ನಾಗಿ ಹುರಿಯೋದೇನು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಕೈಯಲ್ಲಿ ಮುಟ್ಟೋ ಥರ ಮೀಡಿಯಮ್ ರವೆ ತಗೊಂಡಿದ್ದೀನಿ. ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ತಾಗಂಗಿರ್ಬೇಕು. ಒಗ್ಗರಣೆ ಮಾಡೋಣ. ಎಣ್ಣೆ ಕಾದಿದ್ದೆ, ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಗೋಡಂಬಿ ಎಲ್ಲ ಆಪ್ಷನ್, ಬೇಕಿದ್ರೆ ಹಾಕೋಬೋದು ಅಷ್ಟೇ. ಹಿಂಗೆ ಹಾಕೋಣ ಸ್ವಲ್ಪ. ಕರಿಬೇವು ಸ್ವಲ್ಪ. ಈಗ ಇದು ಸಾಬುದಾನ 2 ಬೌಲ್ ತಗೊಂಡ್ರೆ ರವೆ 2 ಬೌಲು, ಈ ಮೊಸರು 2 ಬೌಲ್, ಎಲ್ಲ 2. ರವೆ ಅದೇ ಬೌಲಲ್ಲಿ 2 ಬೌಲು. ಮಜ್ಜಿಗೆನ ಮಿಕ್ಸಿಗೆ ಹಾಕಿದ್ದೀನಿ 1 ರೌಂಡು, ಅದು ಚೆನ್ನಾಗಿ ಇದಾಗಲಿ ಅಂತ, ಮೊಸರು ಥರ ಗಟ್ಟಿ ಸಿಗತ್ತೆ ಬೇಡ ಅಂತ. ಈಗ ಅದು 2 ಮೊಸರು 2. ಕೊತ್ತಂಬರಿ, ಉಪ್ಪು ರುಚಿಗೆ, ತುರಿದಿರೋ ಶುಂಠಿ. ಒಂದು 20 ನಿಮಿಷ ಬಿಡೋಣ, ಅದು ನೆನೆಲಿ. ಅಷ್ಟೊತ್ತಿಗೊಂದು ಚಟ್ನಿ ಮಾಡೋಣ. ಸ್ವಲ್ಪ ಕ್ಯಾರೆಟ್ ತುರಿ, ತೆಂಗಿನಕಾಯಿ, ಸ್ವಲ್ಪ ಕಡಲೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಉಪ್ಪು. ನಾನು ಹುಣಸೆ ಹಣ್ಣು ಹಾಕಲ್ಲ, ನಿಂಬೆ ಹಣ್ಣು ಹಾಕ್ತೀನಿ. ಈಗ ರೆಡಿ ಆಗಿದೆ. ಈಗ ಇಡ್ಲಿ ಪ್ಲೇಟಿಗೆ ಹಾಕ್ಬಿಟ್ಟು 15 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಇದು ಕೆಳಗಡೆ ಹಾಕಿದರೆ ಕೆಳಗಡೆ ಇದು ಬರುತ್ತೆ ಅಂತ, ಮಕ್ಕಳಿದ್ರೆ ಖುಷಿ ಆಗಲಿ. ಈಗ 15 ನಿಮಿಷ ಬೇಯಿಸೋಣ ಸಾಕು. ಈಗ ರೆಡಿ ಆಗಿದೆ. 15 ನಿಮಿಷ ಬೇಕಿದೆ. ಸೋಡಾ ಏನು ಹಾಕಿಲ್ಲ, ಒಂದು ಸ್ವಲ್ಪ ಹುಳಿ ಮಜ್ಜಿಗೆ ಹಾಕಿದರೆ ಸಾಕು. ಹಾಗೆಯೇ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು. ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.